ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಲಭಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಯಿತು. ಡ್ರೋನ್ ಬಳಕೆ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು. ಸಮಗ್ರ ಅಭಿವೃದ್ಧಿಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜ ಹೆಗಡೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಸಾಕಷ್ಟು ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಒದಗಿಸಲಾಗಿದೆ. ಜಲಜೀವನ್ ಮಿಷನ್ ಬಂದಿರುವುದರಿಂದ ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ. ಎಲ್ಲರಿಗೂ ಮನೆ ಬಾಗಿಲಿಗೆ ನೀರು ಬರ್ತಾ ಇದೆ. ಮತ್ತೆ ಸ್ವಚ್ಛವಾದ ಕುಡಿಯುವ ನೀರು ಪ್ರತಿ ಮನೆಗೂ ಸಿಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಮತ್ತೊಬ್ಬ ಫಲಾನುಭವಿ ವಿಶ್ವನಾಥ್ ನಾಯ್ಕ ಕೃಷಿ ಸಮ್ಮಾನ್ ಯೋಜನೆಯಿಂದ ರೈತರಿಗೆ ಹೆಚ್ಚು ಉಪಕಾರಿಯಾಗಿದೆ ಎಂದರು. ಬೀಜ ಖರೀದಿಗೆ ಅಥವಾ ಗದ್ದೆ ಉಳುವುದಕ್ಕೆ ಸಂದರ್ಭದಲ್ಲಿ ಬೇರೆಯವರಿಂದ ಹಣ ಪಡೆದು ಈ ಎಲ್ಲ ಕೆಲಸ ಮಾಡ್ಕೊಳ್ಬೇಕಿತ್ತು. ಆದರೆ ಕೃಷಿ ಸಮ್ಮಾನ ಯೋಜನೆಯಿಂದ ಪ್ರತಿ ವರ್ಷ 6,000ದಂತೆ 3 ಕಂತಿನಲ್ಲಿ ನಮಗೆ ಹಣ ಸಿಗ್ತಾ ಇರೋದ್ರಿಂದ ಈಗ ಇತರರ ಹತ್ರ ಕೈ ಸಾಲ ತಗೊಳ್ಳೋದನ್ನು ನಿಲ್ಲಿಸಿ ಪ್ರಧಾನಿ ಮೋದಿಯ ಕೃಷಿ ಸಮ್ಮಾನ ಯೋಜನೆಯ ಹಣದಿಂದಲೇ ಈ ಲಾಭವನ್ನು ಮಾಡಿಕೊಳ್ತಾ ಇದ್ದೇವೆ. ಬ್ಯಾಂಕ್ ಅಧಿಕಾರಿ ಅಲೋಕ್ ಕುಮಾರ್ ಸ್ವನಿಧಿ ಯೋಜನೆಯಡಿ ಹಲವರಿಗೆ ಉದ್ಯೋಗ ಕಲ್ಪಿಸಲಾಗಿದೆ. ಬೀದಿ ಬದಿ ಸಣ್ಣ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ನೀಡಲಾಗಿದೆ ಎಂದರು. उनको हम लोग 10,000 तक का पहला लोन, फिर दूसरा किस्त 20,000 और उससे आगे 50,000 और उसका रेट ऑफ इंटरेस्ट भी मिनिमल है और गवर्नमेंट की तरफ से इंटरेस्ट सब्सिडी भी उस स्कीम में दिया जाता है.